ಗಾಯಕ, ಸಂಗೀತ ನಿರ್ದೇಶಕ, ಮಲ್ಟಿ ಟ್ಯಾಲೆಂಟೆಡ್. ಸೊ ಯಾವ್ದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಅಂತ ನಿಮ್ಗೆ? ಆಕ್ಚುಲಿ ಈಗ ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 5-6 ಶೋಸ್ ಆದ್ರೂ ಇದ್ದೇ ಇರುತ್ತೆ ಸಿಂಗಿಂಗ್. ಹ್ಮ್. ಸೊ ಆ ಸಿಂಗಿಂಗ್ ಶೋಸ್ ಮಾಡ್ಬೇಕಾದ್ರೆ ಐ ಎಂಜಾಯ್, ಥರೋಲಿ ಎಂಜಾಯ್ ಮಾಡ್ತೀನಿ. ಯಾಕಂದ್ರೆ ಪರ್ಫಾರ್ಮ್ ಮಾಡಕ್ ತುಂಬಾ ಇಷ್ಟ. ಸೊ ಆ ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ. ಅದನ್ನ ಮಾಡಿದಾಗ ಇದನ್ನೇ ಮಾಡ್ಕೊಂಡಿದ್ ಬಿಡೋಣ ಅನ್ಸುತ್ತೆ. ಬಟ್ ಆಸ್ ಸೂನ್ ಎಸ್ ಈಗ ಯಾವ್ದೋ ಸಿನಿಮಾ ಬಂತು, ಸ್ಟುಡಿಯೋಲ್ ಕುತ್ಕೊಂಡು ಕಂಪೋಸ್ ಮಾಡ್ತಾ ಇದೀನಿ ಅಂದ್ರೆ ಕೆಲವು ಸಲ ಬೆಳಗ್ಗೆ ಬಂದು ಕೂತಿರ್ತೀನಿ, ಹೊರಗೆ ಬಂದಾಗ ರಾತ್ರಿ ಆಗ್ಬಿಟ್ಟಿರುತ್ತೆ. ಈ ಕ್ಲೋಸ್ ಸ್ಪೇಸ್ ಅಲ್ಲಿ ಕುತ್ಕೊಂಡು ಮಾಡೋದಲ್ಲ. ಸೊ ಅದು ಮಾಡ್ತಾ ಅದನ್ನ ಎಂಜಾಯ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಈಗ ನನ್ ಬ್ಯಾಂಗ್ ನೀವ್ ಹೇಳ್ದಂಗೆ ಆಕ್ಟಿಂಗ್ ಮಾಡ್ಬೇಕಾದ್ರೂ ಅದನ್ನ ತುಂಬಾ ಶ್ರದ್ಧೆಯಿಂದ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡೋದು. ಸೊ ಐ ಥಿಂಕ್ ಈ ಕೆಲವು ಸಲ ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ ನೀವು ಹೇಳ್ತೀರಾ, ಬಟ್ ನನಗೆ ಅದು ಕೆಲವು ಸಲ ನೆಗೆಟಿವ್ ಅನ್ಸುತ್ತೆ. ಬಿಕಾಸ್ ನಮ್ಗೆ ಯಾವ್ದೋ ಒಂದ್ರಲ್ಲಿ ಟ್ಯಾಲೆಂಟ್ ಇದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿ ಫೋಕಸ್ ಆಗಿ ಮುಂದೆ ಹೋಗ್ಬೋದು. ಈ ಮಲ್ಟಿ ಟ್ಯಾಲೆಂಟೆಡ್ ಇದ್ದಾಗ ಯಾವ್ದ್ರಲ್ಲಿ ಮುಂದೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಸೊ ಐ ಆಮ್ ಸ್ಟಿಲ್ ಫೈಂಡಿಂಗ್ ಮೈ ವೇ ಅಂತ ಅನ್ಸುತ್ತೆ. ನೋಡ್ಬೇಕು. ಓಕೆ. ಮೂಲತಃ ಮಲ್ನಾಡ್ ಕಡೆಯವರು, ಶಿವಮೊಗ್ಗ ಕಡೆಯವರು. ಹೌದು. ಸೊ ಸಂಕ್ರಾಂತಿ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿದೆ. ಹೌದು. ಶಿವಮೊಗ್ಗ ಕಡೆ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ? ಸಂಕ್ರಾಂತಿ ಅಂದ ತಕ್ಷಣ ರಿತ್ವಿಕ್ ಅವ್ರಿಗೆ ನೆನಪಾಗುವಂತದ್ದು ಏನು ಅಂತ? ಸಂಕ್ರಾಂತಿ ಅಂದ ತಕ್ಷಣ ನೆನಪಾಗೋದು, ನನಗೆ ಚಿಕ್ಕ ವಯಸ್ಸಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಸ್ವೀಟ್ಸ್ ಇಷ್ಟ. ಬಟ್ ಇವಾಗ ಕಟ್ ಡೌನ್ ಮಾಡ್ಬಿಟ್ಟಿದೀನಿ. ಓಕೆ. ಬಟ್ ಆವಾಗ ಮನೇಲಿ ಸಕ್ಕರೆ ಹಚ್ಚೆಲ್ಲ ತಂದಿಟ್ಟಿದ್ರೆ ಕದ್ ತಿಂದ್ಬಿಡ್ತಿದ್ದೆ. ನಮ್ಮ ಮನೇಲಿ ಸಕ್ಕರೆ ಹಚ್ಚಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಬಾಯಲ್ಲಿಟ್ರೆ ಕರ್ಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮೈಸೂರು ಪಾಕ್ ಇದ್ದಂಗೆ ಇರುತ್ತೆ. ಸೊ ಅದು ತುಂಬಾ ನೆನಪು ಆಗುತ್ತೆ. ಅಂಡ್ ಎಳ್ಳು ಬೆಲ್ಲ, ಕಬ್ಬು, ಬೆಳಗ್ಗೆ ಪೂಜೆ, ಪಾಯಸ, ಚಿತ್ರಾನ್ನ, ಆಂಬೋಡೆ, ಅನ್ನ, ಸಾರು, ಹೋಳಿಗೆ, ಕೋಸಂಬರಿ, ಅಷ್ಟೇ. ಒಟ್ಟಲ್ಲಿ ಒಳ್ಳೆ ಭೋಜನ ಪ್ರಿಯ ಅಂತ ಕರಿಬಹುದು. ಓ ಡೆಫಿನೆಟ್ಲಿ. ಬಟ್ ಮುಂಚಿನ ಋತ್ವಿಗೆ ಕಂಪೇರ್ ಮಾಡಿದ್ರೆ ಈಗ ಸುಮಾರು ಕಟ್ ಡೌನ್ ಆಗಿದೆ. ಬಟ್ ಈಗ್ಲೂ ಫುಡ್ಡಿನೇ. ಬಿಕಾಸ್ ಏನ್ ತಿಂತೀನಿ, ಮುಂಚೆ ತುಂಬಾ ತಿಂತಿದ್ದೆ, ಈಗ ಸ್ವಲ್ಪ ತಿಂತೀನಿ. ಆನ್ ಸ್ಕ್ರೀನ್ ಬರ್ತಿರಲ್ಲ, ಅದಕ್ಕೆ ಕಟ್ ಡೌನ್ ಅನ್ಸುತ್ತೆ. ಬ್ರೋ, ಆನ್ ಸ್ಕ್ರೀನ್ ಬರೋದಂತೂ ತಲೆಲೇ ಇಲ್ಲ ಬ್ರೋ. ಯಾಕಂದ್ರೆ ಅದೇ ಹೇಳ್ದಂಗೆ ಐ ಥಿಂಕ್ ಒಂದ್ಸಲ ಈಗ ಯಾವ್ದೋ ಈಗ ಸಿನಿಮಾ ಮಾಡ್ಬಿಡೋದು ದೊಡ್ಡ ವಿಷಯ ಅಲ್ಲ. ಈಗ ಮಾಡ್ಬೇಕು ಅಂದ್ರೆ ಏನೋ ಮಾಡ್ಬಿಡ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಪ್ರಿಪೇರ್ ಆಗಿ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಪ್ರೆಸೆಂಟೇಬಲ್ ಆಗಿ ಬರ್ಬೇಕು ಅನ್ನೋದಷ್ಟೇ. ಸೊ ಅದ್ ಬರೋ ತನಕ ಐ ಥಿಂಕ್ ಇದೆ, ನಿದರ್ಶನಗಳಿದೆ. ಎಕ್ಸಾಂಪಲ್ಸ್ ಇದೆ ನಿಮ್ಗೆ. ತಮಿಳಲ್ಲಿ ತಗೊಂಡ್ರೆ ಜಿ.ವಿ. ಪ್ರಕಾಶ್ ಅವ್ರ ಮ್ಯೂಸಿಕ್ ಮಾಡ್ತಾರೆ, ಆಕ್ಟಿಂಗು ಮಾಡ್ತಾರೆ. ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನ ಇನ್ನೂ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ಐ ಡೋಂಟ್ ನೋ. ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಬಿಟ್ಟೆ ಅನ್ನಂಗೆ ಆಗ್ಬಾರ್ದು. ಸೊ ಅದಕ್ಕೆ ಒಂದನ್ನ ನೆಟ್ಟಾಗಿ ಮಾಡೋಣ ಅಂದ್ಬಿಟ್ಟು ಈಗ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮ್ಯೂಸಿಕ್ ಮೇಲಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.